ಯಾಕೆ ಅವಳ ನೆನಪಲ್ಲೇ ಇದ್ದೀನಿ ಅಂತ ಗೊತ್ತಾಗ್ತಿಲ್ವಲ್ಲ. ಅವಳು ಯಾರು, ಎಲ್ಲಿರ್ತಾಳೆ, ಅವಳ ಹೆಸರು ಕೂಡ ಗೊತ್ತಿಲ್ವಲ್ಲ. ಇವಾಗ ಹೆಂಗೆ ಹುಡುಕ್ತಿ ಅವಳನ್ನ? ಬೈಕಲ್ಲಿ ಸ್ವಲ್ಪ ದೂರನೇ ಕೂತ್ಕೊಳ್ಳಿ. ಓಕೆನಾ? ಸ್ವಲ್ಪ ಗ್ಯಾಪ್ ಕೊಟ್ಟೆ ಕೂತ್ಕೊಳ್ಳಿ. ಅದೆಲ್ಲ ಬೇಡ ಸರ್. ಅವಳ ನಂಬರ್ ಬೇರೆ ತಗೊಳ್ಳಿಲ್ಲ ನಾನು. ಅಯ್ಯೋ, ಏನಿವನು ಏನೋ ಮಾತಾಡ್ತಿದ್ದಾನೆ. ಬೆಳಿಗ್ಗೆ ಇವನು ಅಪ್ಪನ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರಾಗಿದ್ದಾನಾ? ಏನೂ ಅರ್ಥ ಆಗ್ತಿಲ್ವಲ್ಲ. ಸರಿ, ಏನು ಅಂತ ನೋಡೋಣ. ಸತೀಶ, ಏನಪ್ಪ ಏನೋ ಮಾತಾಡ್ಕೋತಿದ್ಯಾ? ಹಾಗೇನಿಲ್ಲಮ್ಮ. ಹಾಗೆ ಒಂದು ಕವಿತೆ ಬರೆದಿದೆ, ಅದು ಹೇಗಿದೆ ಅಂತ ಯೋಚನೆ ಮಾಡ್ತಿದ್ದೆ. ಓ ಹಾಗಾ? ಅಯ್ಯೋ, ಅವ್ಳಿಗೆ ಯಾರು ಏನಂತ ಒಂದು ಗೊತ್ತಾಗ್ತಿಲ್ವಲ್ಲ. ನನ್ನ ಮನ್ಸಲ್ಲಿ ಅವ್ಳ ನೆನಪುಗಳು ಬರ್ತಾನೆ ಇದ್ದಾವೆ. ಏನಪ್ಪ ಮತ್ತೆ ಏನೋ ಯೋಚಿಸ್ತಿದ್ಯಾ? ಇಲ್ಲ ಹಾಗೇನಿಲ್ಲಮ್ಮ. ಅಮ್ಮನ ಹತ್ರ ಹೇಳ್ಬಿಡ್ಲ ಅದನ್ನ? ಸರಿ ಸತೀಶ, ನೀನ್ ಯಾವ್ದೋ ಕೆಲ್ಸದ ವಿಷಯ ಯೋಚಿಸ್ತಿದ್ಯಾ ಅನ್ಸುತ್ತೆ. ನಾನ್ ಬೇರೆ ಮಧ್ಯ ಬಂದ್ಬಿಟ್ಟೆ. ಸರಿ, ನಾನ್ ಬರ್ತೀನಿ. ಏನ್ ಸತೀಶ? ಬೆಳಿಗ್ಗೆ ನಾನು ನಿಮ್ಮ ಹತ್ರ ಸಿಟ್ಟಲ್ಲಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ. ಏಯ್, ನಿನ್ ಕೋಪ ನ್ಯಾಯವಾದದ್ದೇ ಕಣೋ. ಒಂದ್ ತಾಯಿಗೆ ಕಷ್ಟ ಕೊಟ್ಟು ಹೆತ್ತ ತಂದೆ ಇನ್ನೊಬ್ಬಳ ಜೊತೆ ಓಡ್ ಹೋದ್ರೆ ಯಾವ ಮಕ್ಕಳಿಗೆ ಕೋಪ ಬರದೇ ಇರುತ್ತೋ?